ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚು, ಎವರ್ ಗ್ರೀನ್ ಬ್ರಾಂಚು ಆ್ಯಂಡ್ ಹ್ಯಾಪನಿಂಗ್. ಮುಂದೆನೂ ಕೂಡ ಆಗುವಂಥ ಬ್ರಾಂಚು, ಒಳ್ಳೆ ಬ್ರಾಂಚ್ ಸ್ಟೂಡೆಂಟ್ಸು. ಆ ಬ್ರಾಂಚ್ಗಳ ಬಗ್ಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಗೊತ್ತಿಲ್ಲ. ನನಗೂ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲರೂ ಕೂಡ ಸಿ ಎಸ್ ಅಂತ ಹೇಳ್ತಾ ಇದ್ದಾರೆ. ಸಿ ಎಸ್ ಇಸ್ ಎ ಗುಡ್ ಬ್ರಾಂಚು, ಬಟ್ ಸಿ ಎಸ್ ಅನ್ನು ಬಿಟ್ಟು, ಸಿ ಎಸ್ ಆ್ಯಂಡ್ ಇಟ್ಸ್ ಡಾಟರ್ ಬ್ರಾಂಚಸ್ಸನ್ನು ಬಿಟ್ಟು ಮತ್ತು ಕೂಡ ಕೆಲವೊಂದಿಷ್ಟು ಬ್ರಾಂಚ್ಗಳಿದೆ ಇಂಜಿನಿಯರಿಂಗಲ್ಲಿ, ಒಳ್ಳೊಳ್ಳೆ ಬ್ರಾಂಚ್ಗಳಿದೆ. ಯಾರು ಕೇಳಿದ್ರು ಕೂಡ ಸಿ ಎಸ್, ಐ ಎಸ್, ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಅಂತಾರೆ. ಬಟ್ ದೇರ್ ಆರ್ ಹೆಲ್ ಲಾಟ್ ಆಫ್ ಬ್ರಾಂಚಸ್ ಇನ್ ಕಂಪ್ಯೂಟರ್ ಸೈನ್ಸ್, ಐ ಮೀನ್ ಇನ್ ಇಂಜಿನಿಯರಿಂಗಲ್ಲಿ ಅಷ್ಟು ಬ್ರಾಂಚಸ್ಗಳಿದೆ. ಅದೆಲ್ಲ ಬಿಟ್ಕೊಂಡೆಲ್ಲ ಕಂಪ್ಯೂಟರ್ ಸೈನ್ಸ್ ಬಗ್ಗೆನೇ ಇದು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಅಪಾರ್ಚುನಿಟೀಸ್ ತುಂಬ ಇದೆ ಸ್ಟೂಡೆಂಟ್ಸ್, ಆಯಿತಾ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದಕ್ಕೂ ಅದಕ್ಕೂ ಮುಂಚೆ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು ಕಾಮಿಡಿಕೇಟ್ 2024 ಅಂತ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗ್ತಾ ಇದೆ. ಏಕಲವ್ಯ 2024 ಅಂತ 6362324224 ಈ ಒಂದು ನಂಬರ್ಗೆ ಮೆಸೇಜ್ ಹಾಕಿ. ಇದರ ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗಿರುತ್ತೆ. ಇದರಲ್ಲಿ 1-to-1 ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ಈಗ ಆಲ್ರೆಡಿ KCET ಬರೆಯುವಂಥ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಲಿಸ್ಟನ್ನು ಕೊಟ್ಟಾಗಿದೆ. ಈಗ ಒಂದು 1 or 2 ಡೇಸಲ್ಲಿ ನಾವು ಕಾಮಿಡಿಗೆ ಬರೆಯುತ್ತಿರುವಂಥ ಸ್ಟೂಡೆಂಟ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವರಿಗೆ ಮಾತ್ರ, ಓನ್ಲಿ ಕಾಮಿಡಿಗೆ ಬರೆಯೋರಿಗೆ ಇದು ಮಾಡ್ತಾ ಇದ್ದಾನೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಎನ್ರೋಲ್ ಆಗಿದ್ದಾರೆ, ಅವರಲ್ಲಿ ಆಗ್ತಾ ಇದೆ. ಇನ್ನು 1-2 ಡೇಸಲ್ಲಿ ಕಾಮಿಡಿಗೆ ಆದಮೇಲೆ ದೋಸ್ ಆರ್ ಟೇಕಿಂಗ್ ಓನ್ಲಿ KCET ಆ್ಯಂಡ್ ದೋಸ್ ಆರ್ ಟೇಕಿಂಗ್ KCET ಆ್ಯಂಡ್ ಕಾಮಿಡಿಗೆ ಬೋತ್ ಕಂಬೈಂಡ್ ಅವ್ರಿಗೆ ಹೇಳಿಕೊಡ್ತೇವೆ. ಅದಾದ ನಂತರ ಓನ್ಲಿ KCET ಅವರಿಗೂ ಕೂಡ ಪರ್ಸ್ನಲ್ 1-to-1 ಗೈಡೆನ್ಸ್ ಓವರ್ ದ ಕಾಲ್ ನಾನು ನಿಮಗೆ ಗೈಡ್ ಮಾಡ್ತೇನೆ ಸ್ಟೂಡೆಂಟ್ಸು. ಇದು ನಿಮಗೆ ಆಪ್ಷನ್ ಎಂಟ್ರಿ ಆಗಲಿಕ್ಕೆ ಮುಂಚೆನೇ ಮಾಡ್ತೇವೆ. ಓಕೆ, ಡೋಂಟ್ ವರಿ ಅಬೌಟ್ ದಿಸ್. ಇದು ನಮ್ಮ ಪರ್ಸ್ನಲ್ ಗೈಡೆನ್ಸ್ ಆಗಿರುತ್ತೆ. ಎನಿ ಟೈಮ್ ನೀವು ನಮ್ಗೆ ಕಾಲ್ ಮಾಡ್ಬೋದು, ಎನಿ ನಂಬರ್ ಆಫ್ ಟೈಮ್ಸ್, ಎನಿ ಟೈಮ್ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಸ್ವಲ್ಪ ಬ್ಯುಸಿ ಇದ್ದರೆ ಅದಾದಮೇಲೆ ನಾನು ಖಂಡಿತ ಕಾಲ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಯಾರಿಗಾದ್ರು ಜಾಯ್ನ್ ಆಗಬೇಕು ಅಂತಿದ್ರೆ KCET 2024, ಕಾಮಿಡಿಕೇಟ್ 2024 ಪರ್ಸನಲ್ ಗೈಡೆನ್ಸ್, 1-to-1 ಪರ್ಸನಲ್ ಗೈಡೆನ್ಸ್. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜಿನ ಎಂಟ್ರಿ ಮಾಡಬೇಕು ಅದನ್ನು ಇಲ್ಲಿ ನಾವು ಹೇಳಿಕೊಡ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದು ಆದಷ್ಟು ಬೇಗ ಜಾಯ್ನ್ ಆಗಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ಯಾರ್ಯಾರು ಕಾಮಿಡಿಗೆ ರಿಜಿಸ್ಟರ್ ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು, ಕಾಮಿಡಿಗೆ ರಿಜಿಸ್ಟರ್ ಮಾಡಿದಂಥ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು, ಕೇಳ್ಕೊಳ್ಳಿ. ಡಾಕ್ಯುಮೆಂಟು ವೆರಿಫಿಕೇಷನ್ ಆಗುತ್ತೆ ಸ್ಟೂಡೆಂಟ್ಸ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಕ್ಕೆ ಮುಂಚೆ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಿದ ನಂತರ, ಈಗ ಆನ್ಲೈನ್ಗೆ ಎಂಟ್ರಿ ಆಗ್ತೀರಾ, ಆನ್ಲೈನ್ ಎಂಟ್ರಿ ಆದಮೇಲೆ ಅದು ನಿಮಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಕೇಳಿ ಆದ ನಂತರ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತೀರಾ. ಅಲ್ಲಿ ಒಂದು KCET ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಕೇಳಿದ್ರೆ ಎಸ್ ಅಂತ ಕೊಟ್ಟು KCETಯ ನಂಬರ್ನ ಹಾಕಿ. ಅದು ನೆನ್ಪಿಟ್ಕೊಳ್ಳಿ, KCETನ ಹಾಲ್ ಟಿಕೆಟ್ ನಂಬರ್ ಏನಿದೆ ಅದನ್ನು ಹಾಕಬೇಕು. ಓಕೆ, ಅದೊಂದು ಗೊತ್ತಿರಲಿ. KCET ನಂಬರ್ನ ಎಂಟ್ರಿ ಮಾಡಿ. ಯಾವಾಗ ಹೇಳಿ ಅಲ್ಲಿ ಕೇಳುತ್ತೆ, ಹ್ಯಾವ್ ಯು ಅಟೆಂಡೆಡ್ KCET ಕೌನ್ಸಿಲಿಂಗ್ ಅಂತ, ಆರ್ ಯು ಅಟೆಂಡಿಂಗ್ KCET ಕೌನ್ಸಿಲಿಂಗ್, ಎಸ್ ಅಂತ ಹಾಕಿ ನೀವು KCET ನಂಬರ್ನ ಎಂಟ್ರಿ ಮಾಡಬೇಕು. ಪ್ಲಸ್ ಮತ್ತೆ ಅಲ್ಲಿ ನಿಮಗೆ ಪ್ರಾವಿಷನಲ್ ಸರ್ಟಿಫಿಕೇಟ್, ನೀವು ಒಂದು ವೇಳೆ ಏನು ಹೇಳ್ತಾರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರ್ತಿದ್ರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಇನ್ನೊಂದು, ಯಾವತ್ತು ಮೊಬೈಲಲ್ಲಿ ಯೂಸ್ ಮಾಡಬೇಡಿ. ಮೊಬೈಲಲ್ಲಿ ನಿಮ್ಗೆ ಎಲ್ಲದೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಡೆಸ್ಕ್ಟಾಪ್ ಇದ್ದರೆ ಅಥವಾ ಲ್ಯಾಪ್ಟಾಪ್ ಇದ್ದರೆ ಅಥವಾ ಸೈಬರ್ ಸೆಂಟರಿಗೆ ಹೋಗಿ ಮಾಡಿ. ಮತ್ತೊಂದು, ಎಲ್ಲ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿದೆ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಟಿಲ್ 7th ಡೇಟ್ ಇದೆ. ಮತ್ತು ಇಲ್ಲೂ ನೋಡಿ ಸ್ಟೂಡೆಂಟ್ಸ್, ಇಲ್ಲೂ ಕೂಡ ಇದಾಗ್ತಾ ಇದೆ ಸ್ವಲ್ಪ. 7th ಡೇಟ್ ಇದೆ. ಅಲ್ಲಿ ನಿಮಗೆ ಫಸ್ಟ್ ನಿಮಗೆ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಬಂದರೆ, ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಆದಮೇಲೆ ಸ್ಟೇಟಸ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಬಂದರೆ, ಡಾಕ್ಯುಮೆಂಟನ್ನು ಕಾಮಿಡಿಗೆ ಅವರು ರಿಸೀವ್ ಮಾಡಿದ್ದಾರೆ. ನಿಮ್ಮದು ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂದರೆ ಮೀನಿಂಗ್ ಏನು ಹೇಳಿ, ಡಾಕ್ಯುಮೆಂಟನ್ನು ರಿಸೀವ್ ಮಾಡಿದ್ದಾರೆ ಬಟ್ ಎಟ್ ಟು ವೆರಿಫೈಡ್ ಬೈ ದ ಆಫೀಸರ್ ಇನ್ನೂ ವೆರಿಫೈ ಮಾಡಲಿಲ್ಲ ಅಂತ ಮೀನಿಂಗು. ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು, ರೀಸಬ್ಮಿಟ್ ಅಂದರೆ ಮೀನಿಂಗ್ ಏನಂತ ಕೇಳಿದ್ರೆ, ನಿಮ್ಮ ಡಾಕ್ಯುಮೆಂಟ್ನ ಪುನಃ ಸಬ್ಮಿಟ್ ಮಾಡಿ, ರೀಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೊಂದು ಮೆನ್ಷನ್ ಮಾಡಿರ್ತಾರೆ ಟೈಮ್, ಆ ಟೈಮ್ ಒಳಗಡೆ ರೀಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ವಿದಿನ್ ದ್ಯಾಟ್ ಟೈಮಲ್ಲಿ ನೀವು ಒಂದು ವೇಳೆ ರೀಸಬ್ಮಿಟ್ ಮಾಡದೇ ಇದ್ರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ವಿಲ್ ನಾಟ್ ಬಿ ಕನ್ಸಿಡರ್. ನೆಕ್ಸ್ಟ್, ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂದರೆ ಏನು, ನಿಮಗೆ ರೀಸಬ್ಮಿಟ್ ಮಾಡಿದಾದ ನಂತರ ನಿಮಗೆ ಒಂದು ಇದು ಬರುತ್ತೆ, ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಬಟ್ ಎಟ್ ಟು ವೆರಿಫೈಡ್. ರೀಸಬ್ಮಿಟೆಡ್ ಅಂದರೆ ಮೀನಿಂಗ್ ಎಟ್ ಟು ವೆರಿಫೈಡ್ ಅಂತ ಅರ್ಥ, ಇನ್ನು ವೆರಿಫೈ ಆಗಿಲ್ಲ ಇದು. ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಸ್ಟೇಟಸ್ ಬರುತ್ತೆ. ದ ಡಾಕ್ಯುಮೆಂಟ್ ಸಬ್ಮಿಟೆಡ್ ಹ್ಯಾಸ್ ಬಿನ್ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಬೈ ದ ಕಾಮಿಡಿಗೆ. ಅಂದರೆ ಏನು, ನಿಮ್ಮ ಫರ್ದರ್ ರೌಂಡ್ ಕೌನ್ಸಿಲಿಂಗಿಗೆ ನೀವು ಎಲಿಜಿಬಲ್ ಅಂತ ಅರ್ಥ. ವೆರಿಫೈಡ್ ಅಂದರೆ ಮೀನಿಂಗ್ ನೀವು ಫರ್ದರ್ ರೌಂಡ್ ಕೌನ್ಸಿಲಿಂಗಿಗೆ ಯು ಆರ್ ಎಲಿಜಿಬಲ್ ಅಂತ ಅರ್ಥ. ಡಾಕ್ಯುಮೆಂಟ್ ಅಪ್ರೂವ್ಡ್. ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂದರೆ ಅಂತ, ನೀವು ಕೊಟ್ಟಂಥ ಡಾಕ್ಯುಮೆಂಟ್ ಒಂದು ಇನ್ಕರೆಕ್ಟ್ ಆಗಿರುತ್ತೆ ಅಥವಾ ಇನ್ ಆರ್ಡರ್ ಆಗಿರುತ್ತೆ, ಏನಾದರೂ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ರಿಜೆಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ರಿಜೆಕ್ಟ್ ಆಗುತ್ತೆ. ಡಾಕ್ಯುಮೆಂಟ್ ರಿಜೆಕ್ಟ್ ಆದರೆ ನಿಮ್ಮ ಮೇಲನ್ನು ಚೆಕ್ ಮಾಡ್ತೀರಿ. ಓಕೆ, ಅಂಡರ್ ರಿವ್ಯೂ. ಮತ್ತೊಂದು ನೆನಪಿಟ್ಕೊಳ್ಳಿ, ಎಲ್ಲರೂ ಕೂಡ ಪ್ರತಿದಿನ ಅಟ್ಲೀಸ್ಟ್ ಟ್ವೈಸ್ ಆದರೂ ಕಾಮಿಡಿಗೆ ಲಾಗಿನ್ ಆಗಿ ಚೆಕ್ ಮಾಡ್ತಾ ಇರಿ ನಿಮ್ಮ ಡಾಕ್ಯುಮೆಂಟ್ನ ಸ್ಟೇಟಸನ್ನು. ಅದೇ ರೀತಿ ಇಮೇಲನ್ನು ಕೂಡ ಚೆಕ್ ಮಾಡ್ತಾ ಇರಿ.
ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂಡರ್ ರಿವ್ಯೂ ಅಂದರೆ ಏನು, ಇವರ ಡಾಕ್ಯುಮೆಂಟ್ ಇಸ್ ಬಿಂಗ್ ರಿವ್ಯೂಡ್ ಬೈ ಕಾಮಿಡ್-ಕೆ ಅಂದರೆ ಏನು, ಸಪ್ಲಿಮೆಂಟ್ರಿ ಮತ್ತು ಕಂಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ, ಯುವರ್ ಲಾಗಿನ್ ವಿಲ್ ಶೋ ಅಂಡರ್ ರಿವ್ಯೂ ಅಂಟಿಲ್ ಯು ಅಪ್ಲೋಡ್ ಯುವರ್ ಸಪ್ಲಿಮೆಂಟ್ರಿ ಪಾಸ್ಡ್ ಮಾರ್ಕ್ಸ್. ಈಗ ಕಂಪಾರ್ಟ್ಮೆಂಟ್ ಮತ್ತು ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಲಾಗಿನ್ ಅನ್ನೋದು ಅಂಡರ್ ರಿವ್ಯೂ ಅಂತ ಇರುತ್ತೆ. ಎಲ್ಲಿಯವರೆಗೆ ನಿಮ್ಮ ಸಪ್ಲಿಮೆಂಟರಿ ಮಾರ್ಕ್ಸನ್ನು ಅಪ್ಲೋಡ್ ಮಾಡುವವರಿಗೂ ಕೂಡ, ಈ ಒಂದು ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸಿಗೂ ಕೂಡ ಹಾಗೆ ಅಂಡರ್ ರಿವ್ಯೂ ಅಂತಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಪ್ಲಿಮೆಂಟರಿ ಮಾರ್ಕ್ಸ್ ಕಾರ್ಡನ್ನ ಅಪ್ಲೈ ಮಾಡಲೇಬೇಕು, ಹಾಕಲೇಬೇಕು. ಆ್ಯಂಡ್ ಲಾಸ್ಟ್ ಒನ್ ಸಪ್ಲಿಮೆಂಟ್ರಿ ಅಪ್ರೂವ್ಡ್ ಅಂದರೆ ಮೀನಿಂಗ್ ಏನು, ಕಂಪಾರ್ಟ್ಮೆಂಟ್ ಅಥವಾ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಆದಮೇಲೆ ವೆರಿಫೈ ಆದಮೇಲೆ ಅಪ್ರೂವ್ಡ್ ಅಂತ ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾವ್ಯಾವ ಸ್ಟೂಡೆಂಟ್ಗಳ ಡಾಕ್ಯುಮೆಂಟ್ ವೆರಿಫೈ ಆಗಿದ್ದರೆ, ವೆರಿಫೈ ಆಗಿ ಎಲ್ಲದು ಕಂಪ್ಲೀಟ್ ಆದರೆ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬರುತ್ತೆ. ಓಕೆ, ಆವಾಗ ಮಾತ್ರ ನಿಮ್ಮ ಚಾಯ್ಸ್ ಫಿಲ್ಲಿಂಗಿಗೆ ಚಾನ್ಸ್ ಆಗುತ್ತೆ. ಎರಡನೇದು ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂದರೆ ಏನಂತ ಕೇಳಿದರೆ ನಿಮಗೆ ಫರ್ದರ್ ಪ್ರೊಸೆಸಿಂಗ್ ಆಗೋದಿಲ್ಲ, ನೀವು ಮತ್ತೆ ಕೌನ್ಸಿಲಿಂಗಿಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ಒಂದು ರಿಜೆಕ್ಟೆಡ್ ಅಂತ ಬಂದರೆ ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ ನೋಡಿ ಪುನಃ ರೀಅಪ್ಲೋಡ್ ಮಾಡಿ. ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್, ಇನ್ಕರೆಕ್ಟ್ ಡಿಕ್ಲರೇಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ಆಫ್ ಡಾಕ್ಯುಮೆಂಟ್. ಒಂದು ವೇಳೆ ನೀವು ಇನ್ಕರೆಕ್ಟ್ ಡಿಕ್ಲರೇಷನ್ ಮಾಡಿದರೆ ಯುವರ್ ಕ್ಯಾಂಡಿಡೇಟ್ ಮೇ ಬಿ ರಿಜೆಕ್ಟೆಡ್ ಎಟ್ ಎನಿ ಸ್ಟೇಜ್, ಅಂದರೆ ನಿಮ್ಮ ಕ್ಯಾಂಡಿಡೇಚರ್ ಏನು ಆನ್ಲೈನ್ ಇದೆಯಲ್ಲ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರ ಡಾಕ್ಯುಮೆಂಟ್ ಅಪ್ಲೋಡ್ ಟ್ಯಾಬಲ್ಲಿ ಯಾವತ್ತೂ ಇರುತ್ತೆ ಅದ್ರ ಸ್ಟೇಟಸ್. ಫ್ರೀಕ್ವೆಂಟ್ ಆಗಿ ಲಾಗಿನ್ ಆಗಿ ಚೆಕ್ ಮಾಡ್ತಾ ಇರಿ. commit.k.org ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇರಿ, ನಿಮ್ಮ ಮೇಲನ್ನು ಚೆಕ್ ಮಾಡ್ತಾ ಇರಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬರುವವರೆಗೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫೈ ಆಗಿಲ್ಲ ಅಂತ ಅರ್ಥ. ವೆರಿ ಇಂಪಾರ್ಟೆಂಟ್. ಫೈನಲ್ ಸ್ಟೇಜಸ್ ಡಾಕ್ಯುಮೆಂಟ್ ಅಪ್ರೂವ್ಡ್. ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬಂತ, ಡನ್ ಆ್ಯಂಡ್ ಟೆಸ್ಟೆಡ್, ನೀವು ಮುಂದೆ ಬರೋದು ಆಪ್ಷನ್ ಎಂಟ್ರಿಗೆ ಅಷ್ಟೇ. ಓಕೆ, ಇದು ಮಾಡ್ತೀರಾ, ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತೀರಾ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹೆಚ್ಚಿನ ಸ್ಟೂಡೆಂಟ್ಗಳಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸ್ಟೂಡೆಂಟು, ಅದಕ್ಕೋಸ್ಕರ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೆಸ್ಟ್ ಕೋರ್ಸ್ ಸ್ಟೂಡೆಂಟ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಆ್ಯಸ್ ಪರ್ ಮೈ ನಾಲೆಜ್ ನಾನು ನೋಡಿದ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒಳ್ಳೆ ಕೋರ್ಸು. ಎಲ್ಲ ಸ್ಟೂಡೆಂಟ್ಗಳು CS IS ಅಂತ ಹೋಗ್ತಾ ಇದ್ದಾರೆ, ಬಟ್ EC ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಸ್ಟೂಡೆಂಟ್ಸು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸಲ್ಲೇ ಒಂದು 2-3 ಬ್ರಾಂಚ್ಗಳಿದೆ, ಅಂದರೆ ಇದರ ಸಿಸ್ಟರ್ ಬ್ರಾಂಚಸ್ ಅಂತ ಕರಿಬೋದು. EEE ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ. ಇದೆಲ್ಲದು ಇದರದ್ದು ಸಿಸ್ಟರ್ ಬ್ರಾಂಚ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಸಿಸ್ಟರ್ ಬ್ರಾಂಚ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲ್ಲಿ ಯೂಸ್ ಆಗುತ್ತೆ ಕೇಳಿದರೆ, ನಿಮ್ಮ ಸ್ಯಾಟಲೈಟ್, ಫೋನ್ಸು, ಆ್ಯಂಟಿನಾಸ್, ರಾಡಾರ್ಸ್, ಟೆಲಿವಿಷನ್ಸು, ಇಲ್ಲೆಲ್ಲ ಟ್ರಾನ್ಸ್ಮಿಟರ್ಸು, ಇಲ್ಲೆಲ್ಲ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದನ್ನೇ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನಿಮ್ಗೀಗ 4 years UGನೂ ಮಾಡ್ಬೋದು ಅಥವಾ PGನೂ ಮಾಡ್ಬೋದು. ಅದಾದ ನಂತರ 2 years PG ಮಾಡ್ಬೋದು. ಇದೆಲ್ಲದೂ ಇರುತ್ತೆ ಸ್ಟೂಡೆಂಟ್ಸ್. ಮತ್ತೊಂದು ಆ್ಯಾವ್ರೇಜ್ ಪ್ಯಾಕೇಜ್ ನಮ್ಮ ಬ್ಯಾಂಗ್ಳೂರಲ್ಲಿ ನಿಮಗೆ ನಾನು ಓವರಾಲ್ ಆಗಿ ಇದು ಮಾಡ್ತಾ ಇರೋದು, ಆಲ್ಮೋಸ್ಟ್ ನೀವು ಬ್ಯಾಂಗ್ಳೂರಲ್ಲಿ ಕನ್ಸಿಡರ್ ಮಾಡಿದೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಸಿಟಿ ಆ್ಯಸ್ ವೆಲ್ ಅಲ್ವಾ, ಸಿಟಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸ್ ಯಾರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿರ್ತಾರೆ ನೋಡಿ, ಅವ್ರದ್ದು ಆ್ಯಾವ್ರೇಜ್ ಪ್ಯಾಕೇಜ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ದಟ್ ಈಸ್ ಇನ್ ಇಂಜಿನಿಯರ್ ಸ್ವಲ್ಪ ಇದಿರ್ಲಿಕ್ಕೆ ಹೋಗಿ ಏನು ಹೇಳ್ತಾರೆ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ IT ಹಬ್ ಇರ್ಲಿಕ್ಕೆ ಹೋಗಿ ಅದೊಂದು ಸ್ವಲ್ಪ ಜಾಸ್ತಿ ಇದೆ. ನಿಮ್ಮ ನೋಡಿ ಡೆಲ್ಲಿಯಲ್ಲಿ ಒಂದು ಆ್ಯಾವ್ರೇಜ್ ಪ್ಯಾಕೇಜ್, ನಾನು ಆ್ಯಾವ್ರೇಜ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇರೋದು. ಡೆಲ್ಲಿಯಲ್ಲಿ ಒಂದು ಅರೌಂಡ್ 8 LPA ಇದೆ. ಆ್ಯಂಡ್ ನಮ್ಮ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದ ಬ್ಯಾಂಗ್ಳೂರಲ್ಲಿ ಅರೌಂಡ್ ಒಂದು 10 LPA ಇದೆ. ಅಂದರೆ ಆ್ಯಾವ್ರೇಜ್ ಪ್ಯಾಕೇಜ್ ಸ್ಟೂಡೆಂಟ್ಸ್ ಇದು ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸು. ಹೈದ್ರಾಬಾದಲ್ಲಿ ಅರೌಂಡ್ 9 lakhs ಪ್ಯಾಕೇಜ್ ಇದೆ. ಹೈದ್ರಾಬಾದ್ ಒಳ್ಳೆಯದೆ, ಇವಾಗ ಬರ್ತಾ IT ಹಬ್ಬಾಗಿ ಬೆಳೀತಾ ಇದೆ ಹೈದ್ರಾಬಾದ್. 9 LPA. ಓಕೆ, ಅದಾದ ನಂತರ ಚೆನ್ನೈಯಲ್ಲೂ ಕೂಡ ಸೇಮ್ 9 LPA ಇದೆ ಸ್ಟೂಡೆಂಟ್ಸ್. ಓಕೆ, ಹೀಗೆ ಡೆಲ್ಲಿಯಲ್ಲೂ ಕೂಡ ಅರೌಂಡ್ 8 LPA ಇದೆ. ಡೆಲ್ಲಿ, ಬ್ಯಾಂಗ್ಳೂರು, ಹೈದ್ರಾಬಾದ್, ಚೆನ್ನೈ, ಈವನ್ ಕೋಲ್ಕತ್ತಾದಲ್ಲಿ ಇರ್ಬೋದು 7 to 8 LPA ಇದೆ ಸ್ಟೂಡೆಂಟ್ಸ್. ಅಂದರೆ ನಿಮಗೆ ಓವರ್ ಆಲ್ ಆಗಿ ಒಳ್ಳೆ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್ ಸ್ಟೂಡೆಂಟ್ಸು, ನೀವು ಆರಾಮ್ಸೆ ತೊಗೊಳ್ಬೋದು. ಓಕೆ, ಇದರಲ್ಲಿ ನಿಮಗೆ ಈಗ ಲೈಕ್ ರಿಕ್ರೂಟರ್ಸ್ ಯಾರೆಲ್ಲ ಬರ್ತಾರೆ ಅಂತ ಕೇಳಿದ್ರೆ, ನಿಮ್ಗೆ ಅಂದರೆ ಈಗ ಇದರಲ್ಲಿ ಗೌರ್ಮೆಂಟಿಂದ ರಿಕ್ರೂಟ್ಮೆಂಟು ಆಗುತ್ತೆ, ಪ್ರೈವೇಟ್ ಆಗಿ ರಿಕ್ರೂಟ್ಮೆಂಟು ಆಗುತ್ತೆ. ಗೌರ್ಮೆಂಟ್ ರಿಕ್ರೂಟರ್ ಯಾರು ಬರ್ತಾರೆ ಗೊತ್ತುಂಟು ನಮ್ಮ ಇದಕ್ಕೆ, ಯಾವುದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದಕ್ಕೆ ECಗೆ ಗೌರ್ಮೆಂಟ್ ರಿಕ್ರೂಟರ್ಸು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನೀವು ಗೌರ್ಮೆಂಟ್ ಜಾಬನ್ನು ಮಾಡ್ಕೊಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೆಲ್ಲ ಬರ್ತಾರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋದವ್ರು ಇದ್ದಾರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನು, ಮತ್ತು
ECIL ಅಂತಿದ್ದಾರೆ. ECIL ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರಿದೆ. ಮತ್ತು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇದೆಯಲ್ಲ ಅವರು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಅದಾದ್ಮೇಲೆ DRDO ಡಿಫೆನ್ಸ್, DRDOದವರು ಬರ್ತಾರೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDO, HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಇವರೆಲ್ಲ ಏನು ಗೌರ್ಮೆಂಟ್ ರಿಕ್ರೂಟರ್ಸ್ ಫಾರ್ EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಮೈನು. ಅದು ಬಿಟ್ಟು ನಮಗೆ ಪ್ರೈವೇಟ್ ರಿಕ್ರೂಟರ್ಸ್, ಟಾಪ್ ನಾಚ್ ಕಂಪನೀಸ್ಗಳು ಯಾವ್ದು ಬರುತ್ತೆ? ಪ್ರೈವೇಟ್ ರಿಕ್ರೂಟರ್ಸ್ ನೋಡಿ, ಇದೆಲ್ಲ ಗೌರ್ಮೆಂಟ್ ರಿಕ್ರೂಟರ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಈಗ ಹೇಳ್ತಾ ಇರೋದು ಪ್ರೈವೇಟ್ ರಿಕ್ರೂಟರ್ಸ್. ಗೌರ್ಮೆಂಟ್ ರಿಕ್ರೂಟರ್ಸ್ ನೋಡಿ, ಟಾಪ್ ನಾಚ್ ಇದು ISRO, ECIL, BARC, DRDO, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಇದು ಡಿಫೆನ್ಸ್, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇನ್ನು ಪ್ರೈವೇಟ್ ರಿಕ್ರೂಟರ್ಸ್ ಲೈಕ್ ಇಂಟೆಲ್ ಅವ್ರು ಕರ್ಕೊಂಡು ಹೋಗ್ತಾರೆ. ಇಂಟೆಲಲ್ಲಿ ಚಿಪ್ ಇದೆ, ಮತ್ತು ಎಲ್ಲ ನೀವು ಏನೇನು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇದೆಯಲ್ಲ ಅಲ್ಲಿ ಎಲ್ಲ ಕಡೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದ್ದಾರೆ. ಮತ್ತು ಇಲ್ಲಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಅವ್ರು ತಗೊಳ್ತಾರೆ, ಸ್ಯಾಮ್ಸಂಗ್ ಅವ್ರು ಕರ್ಕೊಂಡು ಹೋಗ್ತಾರೆ. ಫಿಲಿಪ್ಸ್, ಹ್ಯಾವ್ಲೆಟ್ ಪ್ಯಾಕರ್ಡ್, HP ಏನು ನಮ್ಮದು ಇದೆಯಲ್ಲ ಲ್ಯಾಪ್ಟಾಪ್, ಅದನ್ನು ಹ್ಯಾವ್ಲೆಟ್ ಪ್ಯಾಕರ್ಡ್ ಅಂತ ಕರೀತಾರೆ. ಹ್ಯಾವ್ಲೆಟ್ ಪ್ಯಾಕರ್ಡ್ ಅವ್ರು ಕರ್ಕೊಂಡು ಹೋಗ್ತಾರೆ. ಹ್ಯಾವ್ಲೆಟ್ ಪ್ಯಾಕರ್ಡ್, ಸೊ HP ಅವ್ರು ಕರ್ಕೊಂಡು ಹೋಗ್ತಾರೆ. ಸಿಸ್ಕೋದವ್ರು ಕರ್ಕೊಂಡು ಹೋಗ್ತಾರೆ. ಸಿಸ್ಕೋ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್, ಒನ್ ಆಫ್ ದ ಬೆಸ್ಟ್ ಕಂಪನಿ. ಅದಾದಮೇಲೆ HP ಆಯಿತು, ಸಿಸ್ಕೋದಾಯಿತು. IBM ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್, IBM ಅಂತ ಕರೀತಾರಲ್ಲ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ಸ್ ಕಾರ್ಪೊರೇಷನ್ಸ್, IBM ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ಸ್ ಕಾರ್ಪೊರೇಷನ್, IBM ಕರ್ಕೊಂಡು ಹೋಗ್ತಾರೆ. ಸಿಸ್ಕೋ, HP, ಸ್ಯಾಮ್ಸಂಗ್, ಇಂಟೆಲ್, ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಅವ್ರು ಕರ್ಕೊಂಡು ಹೋಗ್ತಾರೆ. ಒನ್ ಆಫ್ ದ ಟಾಪ್ ಅಂದರೆ ತುಂಬ ಟಾಪ್ ಕಂಪನೀಸ್ಗಳು ಕರ್ಕೊಂಡು ಹೋಗ್ತಾರೆ. HCL ತಗೊಂಡು ಹೋಗ್ತಾರೆ. ಸೊ ದೀಸ್ ಆಲ್ ಆರ್ ಪ್ರೈವೇಟ್ ರಿಕ್ರೂಟರ್ಸ್. ಓಕೆ, ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ನಿಮಗೆ ಗೌರ್ಮೆಂಟ್ ರಿಕ್ರೂಟ್ಮೆಂಟು ಆಗುತ್ತೆ, ಪ್ರೈವೇಟ್ ರಿಕ್ರೂಟ್ಮೆಂಟು ಆಗುತ್ತೆ. ದಟ್ ಟು ಫ್ರಮ್ ದ ಟಾಪಲ್ಲಿ ಆಗುತ್ತೆ ಸ್ಟೂಡೆಂಟ್ಸ್. ನೀವು ಅಂದ್ಕೊಂಡಾಗೆ ಇದು ಅಷ್ಟು ಈಸಿ ಇಲ್ಲ, ಅಂದರೆ ತುಂಬ ಇದರ ಅಪ್ಲಿಕೇಶನ್ಸ್ ತುಂಬ ಇದೆ ಸ್ಟೂಡೆಂಟ್ಸ್. ಎವ್ರಿ ಇಯರ್ ಹೇಗೆ ಈ EC ಅನ್ನೋದು ಅದು ಯಾವ ರೀತಿ ಬೆಳೀತಾ ಇದೆ ಅಂತ ಕೇಳಿದರೆ, ಎವ್ರಿ ಇಯರ್ ಇದರದ್ದು ಇದು ಏನು ಜಾಬ್ ಆಪರ್ಚುನಿಟಿ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಡಿಕ್ರೀಸ್ ಆಗ್ತಾ ಇಲ್ಲ. ಯಾಕಂತ ಕೇಳಿದರೆ ಇಲ್ಲಿ ನೋಡಿ, ಈಗ ಎಲೆಕ್ಟ್ರಾನಿಕ್ಸ್ ಇದನ್ನೋದು, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಚಿಪ್ ಇದಿರ್ಬೋದು, ಎಲ್ಲದನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ ಕೇಳಿದರೆ, ಇಂಡಿಯಾದಲ್ಲಿ ಈ ECE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸ್ ಇದ್ದಾರಲ್ಲ, ಇವರದ್ದು ಎವ್ರಿ ಇಯರ್ 7% ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತ. 7%. ದಿಸ್ ಇಸ್ ಆ್ಯನ್ಯುವಲ್ ಸ್ಟೂಡೆಂಟ್ಸ್. ಎವ್ರಿ ಇಯರ್ ಇವ್ರದ್ದು ಅಂದರೆ ಏನು ಹೇಳ್ತಾರೆ, ಜಾಬ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಎವ್ರಿ ಇಯರ್ 7% ಇನ್ಕ್ರಿಮೆಂಟ್ ಆಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಜಾಬ್ ಮಾಡೋದೇ ಅದಕ್ಕೋಸ್ಕರ ಅಲ್ಲ. ಸೊ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಎವ್ರಿ ಇಯರ್ 7% ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಬ್ ಗ್ರೋತ್ ಅಂದರೆ ನಿಮಗೆ ಅರೌಂಡ್ ಈಗ 2026 3,45,800 ಪೊಸಿಷನ್ಸ್ ಇರುತ್ತಂತೆ. ಓಕೆ, 2026 ಬಟ್ ಎವ್ರಿ ಇಯರ್ ಇನ್ಕ್ರೀಸ್ ಆಗುತ್ತೆ. ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡುವಾಗ ಪಕ್ಕ ಒಂದು ಲೆವೆಲಿಗೆ ಒಳ್ಳೆ ರೀತಿಯಲ್ಲಿ ಹೋಗಿರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಓಕೆ, ಇದರಲ್ಲಿ ನೋಡಿ ನೀವು ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನೀವು EC ಇದು ಕೋರ್ ಕಂಪನಿಗೆ ಹೋಗ್ಬೋದು. ಯಾವುದದು ಅಲ್ಲಿ ನೋಡಿ, ನಿಮ್ಗೀಗ ಹೆವಿ ಮಷೀನರಿ, ಟೆಲಿವಿಷನ್, ಮೊಬೈಲ್ ಫೋನು, ಇದು ಎಲೆಕ್ಟ್ರಾನಿಕ್ ಡಿಸೈನ್ ರೆಸ್ಪಾನ್ಸಿಬಿಲಿಟಿ, ಇದೆಲ್ಲದು ಇಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ. ಅಂದರೆ ಮೀನಿಂಗ್ ಏನು ಹೇಳಿ, ಇಲ್ಲಿ ಹಾರ್ಡ್ವೇರು ಇದೆ ಪ್ಲಸ್ ಸಾಫ್ಟ್ವೇರ್. ಮೇನ್ ಏನಂತ ಕೇಳಿದರೆ ನೀವು ಹಾರ್ಡ್ವೇರು ಇದೆ ವಿತ್ ಸಾಫ್ಟ್ವೇರ್, ಕಂಬೈನ್ಡ್ ವಿತ್ ಸಾಫ್ಟ್ವೇರ್, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಮ ನೆನ್ಪಿಟ್ಕೊಳ್ಳಿ, ಯಾವುದೇ MNC ಕಂಪನಿ ಬಂದರೂ ಕೂಡ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಜೊತೆ ECಗೂ ಕೂಡ ಇದು ಕೊಡ್ತಾರೆ. ಎಲ್ಲ ಟಾಪ್ ಮೋಸ್ಟ್ ಕಂಪನೀಸ್ ಎಲ್ಲರೂ ಕೂಡ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಕಲ್ತಿರ್ತಾರೆ ನೋಡಿ EC ಅವರು. ಅದಕ್ಕೆ ಅವ್ರನ್ನ IT ಕಂಪನೀಸ್ಗಳು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಗೊತ್ತಿರಲಿಕ್ಕೆ ಹೋಗಿ ಅವರಿಗೂ ಕೂಡ ಇದು ಕೊಡ್ತಾರೆ. ಅಂದರೆ ನೀವು ಇವರದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಕೋರ್ ಕಂಪನಿಗೆ ಹೋಗ್ಬೋದು, ಪ್ಲಸ್ ITಗೂ ಬರ್ಬೋದು, MNCಗೂ ಬರ್ಬೋದು. ಸ್ವಲ್ಪ ಕೋಡಿಂಗ್ ನಾಲೆಜ್ ಇದ್ದರೆ ಸರಿ, ಅಷ್ಟೇ ಕೋಡಿಂಗ್ ನಾಲೆಜ್ ಇರಬೇಕು. ಓಕೆ, ಎಲೆಕ್ಟ್ರಾನಿಕ್ ಇಂಜಿನಿಯರ್ ಅಂದರೆ ನಿಮಗೆ ಹೆವಿ ಮಷಿನರಿ, ಮೊಬೈಲ್ ಫೋನು, ಇವಾಗ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ, ಮೊಬೈಲ್ ಫೋನ್ನ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆಲ್ಲ ಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿ ಹೋಗ್ಬೋದು, ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಆಗಿ ಹೋಗ್ಬೋದು. ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂದರೆ ಏನು, ಮಾಡರ್ನ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಸೂಪರ್ವೈಸರ್ ಆಗಿ ಹೋಗ್ಬೋದು, ಗೊತ್ತಾಯ್ತಲ್ಲ. ಡಿಸೈನ್ ಮಾಡ್ಬೋದು, ಇನ್ನೋವೇಟಿವ್ ಮೆಥಡ್ಸನ್ನು ಯೂಸ್ ಮಾಡಿ ಡಿಸೈನ್ ಮಾಡೋದು. ಈಗ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನೋದು ತುಂಬ ಏನು ಹೇಳ್ತಾರೆ, ಕಮ್ಯುನಿಕೇಷನ್ ಸಿಸ್ಟಮ್ ತುಂಬ ಅಡ್ವಾನ್ಸ್ಡ್ ಆಗಿ ಹೋಗ್ತಾ ಇದೆ. ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ನೀವು ಅದನ್ನು ಇದು ಮಾಡೋದು, ಸೂಪರ್ವೈಸ್ ಮಾಡೋದು ಕಮ್ಯುನಿಕೇಷನ್ ಸಿಸ್ಟಮಲ್ಲಿ. ಸೊ ಅದು ಯೂಸ್ ಮಾಡ್ಬೋದು, ಕ್ರಿಯೇಷನ್ ಮಾಡ್ಬೋದು ಮಾಡರ್ನ್ ಕಮ್ಯುನಿಕೇಷನ್ ಸಿಸ್ಟಮ್. ಮತ್ತೇನು ಡಿಸೈನ್ ಮಾಡೋದು, ಕಮ್ಯುನಿಕೇಷನ್ ಡಿವೈಸಸ್ಸನ್ನು ಡಿಸೈನ್ ಮಾಡೋದು, ಅದಕ್ಕೆ ಹೋಗ್ಬೋದು. ಮತ್ತು ನೀವು ಯಾವುದು ಡಿಸೈನ್ ಇಂಜಿನಿಯರ್ ಆಗಿ ಹೋಗ್ಬೋದು. ಡಿಸೈನ್ ಇಂಜಿನಿಯರ್ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು, ಡಿಸೈನ್ ಮಾಡೋದು, ಅದನ್ನು ಸೂಪರ್ವೈಸ್ ಮಾಡೋದು,
ಇದೆಲ್ಲದನ್ನು ಮಾಡ್ಲಿಕ್ಕೆ ಹೋಗ್ಬೋದು ಡಿಸೈನ್ ಇಂಜಿನಿಯರ್. ಅದು ಬಿಟ್ಟು ನೀವು ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಆಗಿ ಹೋಗ್ಬೋದು. ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಅಂದರೆ ಏನು, ಅದು ಲೈಕ್ ನಿಮಗೆ ಸೆಕ್ಯೂರಿಟಿ ಕನ್ಸರ್ನ್, IT ಸಿಸ್ಟಮಲ್ಲಿ ಸ್ಮಾಲ್ ಮತ್ತು ಲಾರ್ಜ್ ಆರ್ಗನೈಸೇಷನಲ್ಲಿ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಫೇಲ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ನೀವು ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಆಗಿ ಹೋಗ್ಬೋದು. ನೆನಪಿಟ್ಕೊಳ್ಳಿ, ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್, ಡಿಸೈನ್ ಇಂಜಿನಿಯರ್ ಆಗ್ಬೋದು, ಸಿಸ್ಟಮ್ ಅನಾಲಿಸ್ಟ್ ಆಗ್ಬೋದು, ಕಮ್ಯುನಿಕೇಷನ್ ಇಂಜಿನಿಯರ್ ಆಗ್ಬೋದು, ಎಲ್ಲದೂ ಆಗ್ಬೋದು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಓಕೆ, ಎವರ್ ಗ್ರೀನ್. ಈಗ ನೋಡಿ ಬರ್ತಾ IoT, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಕಲ್ತಿರ್ಲಿಕ್ಕೆ ಹೋಗಿ ಎಂಬೆಡೆಡ್ ಸಿಸ್ಟಮ್ ಆಫ್ IoT ಅಂದರೆ ಮೀನಿಂಗ್ ಏನಂತ ಹೇಳಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಈಗ ಎಂಬೆಡೆಡ್ ಅಂತ ಹೇಳಿದ್ರೆ ಇಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಕೂಡ ಕಂಬೈನ್ ಮಾಡಿ ಬಿಡ್ತಾರೆ. ಓಕೆ, ಇಂಟಿಗ್ರೇಷನ್ ಆಫ್ ಹಾರ್ಡ್ವೇರ್ ಸಾಫ್ಟ್ವೇರ್. ಓಕೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇದನ್ನು ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಕಂಬೈನ್ ಮಾಡ್ತಾರೆ. ಕಂಬೈನ್ ಮಾಡುವಂಥ ಇದರಲ್ಲೂ ಕೂಡ ನಿಮಗೆ ಎಕ್ಸಲೆಂಟ್ ಎಂಬೆಡೆಡ್ ಸಿಸ್ಟಮ್, ಇದಕ್ಕೂ ಕೂಡ ನಿಮಗೆ ಇವ್ರು ಬೇಕು, ಯಾರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬೇಕು. ಓಕೆ, ಈಗ ಮಾಡರ್ನ್ ಇದರಲ್ಲಿ ನಾವು ಯೂಸ್ ಮಾಡುವಂಥ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಆರ್ ಪವರ್ಡ್ ಬೈ ಎಂಬೆಡೆಡ್ ಸಿಸ್ಟಮ್. ಎಂಬೆಡೆಡ್ ಸಿಸ್ಟಮ್ ಅಂದರೆ ಏನು, ಮೊಬೈಲ್ ಫೋನನ್ನೇ ನೀವು ನೆನ್ಪಿಟ್ಕೊಳ್ಳಿ, ಅಲ್ಲಿ ಹಾರ್ಡ್ವೇರ್ ಇದೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡುತ್ತೆ. ಅಂದರೆ ಹಾರ್ಡ್ವೇರು ಬೇಕು, ಸಾಫ್ಟ್ವೇರು ಬೇಕು. ಈವನ್ ನಿಮ್ಮ ಲ್ಯಾಪ್ಟಾಪ್ ನೋಡಿ, ಡೆಸ್ಕ್ಟಾಪ್ ನೋಡಿ, ಎನಿ ಗ್ಯಾಡ್ಜೆಟ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸನ್ನು ನೋಡಿದರೆ ಅದರೊಳಗಡೆ ಹಾರ್ಡ್ವೇರ್ ಇದೆ, ಸಾಫ್ಟ್ವೇರ್ ಇದೆ. ಅದನ್ನು ನೋಡಿ, ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿದ್ರೆ ಹಾರ್ಡ್ವೇರು ಕಲ್ತ್ಕೊಂಡಿರ್ತೀರಾ, ಸಾಫ್ಟ್ವೇರು ಕಲ್ತ್ಕೊಂಡಿರ್ತೀರಾ. ಅದು ಮತ್ತು ಈಗ ಇನ್ನೊಂದು ಬಂದಿದೆ ಸ್ಟೂಡೆಂಟ್ಸ್, VLSI ಅಂತ ಕರೀತಾರೆ ಅದನ್ನು. VLSI ಕೆಲವೊಂದು ಕಾಲೇಜಲ್ಲಿ ಇದರದ್ದು ಕೋರ್ಸ್ ಕೂಡ ಇದೆ. ಇದನ್ನು ನಾವು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆ್ಯಂಡ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ. ಸೆಮಿ ಕಂಡಕ್ಟರ್ ಅನ್ನೋದು ಇನ್ನು ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ದೊಡ್ಡ ಲೆವೆಲಿಗೆ ಹೋಗುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ ಸೆಮಿ ಕಂಡಕ್ಟರ್ ತುಂಬ ಬೇಸಿಕ್. ಓಕೆ, ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಅಂತ ಕರೀತಾರೆ. ದ ಬ್ಯಾಕ್ ಬೋನ್ ಆಫ್ ಮಾಡರ್ನ್ ಎಲೆಕ್ಟ್ರಾನಿಕ್ಸ್. ಇದು ಯಾವುದು, ಸೆಮಿ ಕಂಡಕ್ಟರ್ನ ನೀವು ದ ಬ್ಯಾಕ್ ಬೋನ್ ಆಫ್ ಇದನ್ನು VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ. ಇದು ಬ್ಯಾಕ್ ಬೋನ್, ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದು ಬ್ಯಾಕ್ ಬೋನ್ ಆಗುತ್ತೆ. ಒಂದು ಸಿಂಗಲ್ ಚಿಪ್ ಏನೋ ಮಾಡುತ್ತೆ, ತುಂಬ ಟ್ರಾನ್ಸಿಸ್ಟರ್ಸ್ಗಳನ್ನ, ಇದೇನಿಲ್ಲ ಸೆಮಿ ಕಂಡಕ್ಟರ್ಸ್ ಏನಿಲ್ಲ, ತುಂಬ ಟ್ರಾನ್ಸಿಸ್ಟರ್ಸ್ಗಳಿರುತ್ತಲ್ಲ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೆನಿ ಟ್ರಾನ್ಸಿಸ್ಟರ್ಸ್ ಅದನ್ನು ಸಿಂಗಲ್ ಸೆಮಿ ಕಂಡಕ್ಟರ್ ಚಿಪ್ ಆಗಿ ಯೂಸ್ ಮಾಡ್ಬೋದು. ಅದನ್ನೆಲ್ಲ ಮಾಡಬೇಕಂದ್ರೆ ಅದನ್ನು VLSI ಡಿಸೈನ್ ಅಂತ ಕರೀತಾರೆ. ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಬೇಕು. ಓಕೆ, ಅರ್ಥ ಆಯ್ತಲ್ಲ. ಮತ್ತು ಸಿಗ್ನಲ್ ಹ್ಯಾಂಡ್ಲಿಂಗ್ ಅಲ್ಲೂ ಬೇಕು. ಏನದು ಸಿಗ್ನಲ್ ಹ್ಯಾಂಡ್ಲಿಂಗ್, ದ ಗೋಲ್ ಇಸ್ ಟು ಫಿಟ್ ಸಿಂಗಲ್ ಸಿಲಿಕಾನ್ ಮೈಕ್ರೋಚಿಪ್ ಇದು ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್. ಅದೇ ಹೇಳ್ತಾ ಇರೋದು, ಹೇಗೇನು ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸನ್ನು ಸಿಂಗಲ್ ಮೈಕ್ರೋಚಿಪ್, ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಇದ್ದಿತ್ತು. ಮೊದಲೆಲ್ಲ ನೀವು ನೋಡಿರ್ಬೋದು ಕಂಪ್ಯೂಟರ್ ಎಷ್ಟು ದೊಡ್ಡದಿದ್ದಿತ್ತು, ಇಡೀ ಒಂದು ದೊಡ್ಡ ರೂಮಿಗೆ ಒಂದು ಕಂಪ್ಯೂಟರ್. ಇವಾಗ ನೋಡಿ, ನಾವು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು, ಪಾಮ್ ಕಂಪ್ಯೂಟರ್ ಎಲ್ಲ ಬಂದಿದೆ. ಸೊ ಇಂಥ ಸಾವಿರಾರು ಏನು ಹೇಳ್ತಾರೆ, ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ಗಳನ್ನ ಒಂದು ಸಿಂಗಲ್ ಚಿಪ್ಪಲ್ಲಿ ನಾವು ಅಸೆಂಬಲ್ ಮಾಡ್ಬೋದು. ಸೊ ಇದಕ್ಕೂ ಕೂಡ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸ್ ಬೇಕು. ವೈರ್ಲೆಸ್ ಕಮ್ಯುನಿಕೇಷನ್ ಬೇಕು. ವೈರ್ಲೆಸ್ ಕಮ್ಯುನಿಕೇಷನ್ ನಿಮ್ಗೆ ಗೊತ್ತಿದೆಯಲ್ಲ, ನಮ್ಮ ಸ್ಯಾಟಲೈಟ್ ಇರ್ಬೋದು, ರೇಡಿಯೋ ಇಲ್ಲೆಲ್ಲ ನಾವು ಯೂಸ್ ಮಾಡೋದೇನು ವೈರ್ಲೆಸ್ ಕಮ್ಯುನಿಕೇಷನ್. ಈ ಸ್ಯಾಟಲೈಟ್ ಮತ್ತು ರೇಡಿಯೋ ವೈರ್ಲೆಸ್ ಕಮ್ಯುನಿಕೇಷನ್ ಅಲ್ಲೂ ಕೂಡ ನಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕು. ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಬರೀ ಇದೆಲ್ಲ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೋಗಿ, ಹೆಲ್ತ್ ಕೇರಿಗೆ ಹೋಗಿ, ಅಗ್ರಿಕಲ್ಚರಿಗೆ ಹೋಗಿ, ಲಾಜಿಸ್ಟಿಕ್ಸಿಗೆ ಹೋಗಿ, ಯಾವುದಕ್ಕೆ ಹೋಗಿ, ರೊಬೋಟಿಕ್ಸಿಗೆ ಹೋಗಿ, ಅಲ್ಲೂ ಕೂಡ ಇದೆ. ಓಕೆ, ಮತ್ತು ಡಿಜಿಟಲ್ ಇಮೇಜ್ ಪ್ರಾಸೆಸಿಂಗಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಕಂಪ್ಯೂಟರ್ಸಲ್ಲಿ ಯೂಸ್ ಮಾಡಿ, ನಾವು ಕಂಪ್ಯೂಟರ್ಸಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ ಅಲ್ಗೋರಿದಮ್ಸ್, ಅಂದರೆ ಮ್ಯಾನಿಪುಲೇಷನ್ ಆಫ್ ಅಲ್ಗೋರಿದಮ್ಸ್ ಯೂಸಿಂಗ್ ಕಂಪ್ಯೂಟರ್ಸ್. ಅಂದರೆ ಅಲ್ಗೋರಿದಮ್ ಮತ್ತು ಕಂಪ್ಯೂಟರ್ಸನ್ನು ಯೂಸ್ ಮಾಡಿ ಇಮೇಜನ್ನು ಮ್ಯಾನಿಪುಲೇಟ್ ಮಾಡ್ತೇವೆ. ಓಕೆ, ಈಗ ಸರ್ಜರಿ ಯೂಸ್ ಮಾಡ್ತಾರೆ. ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಎಲ್ಲಿ ಯೂಸ್ ಮಾಡೋದು ಗೊತ್ತುಂಟು? ಮೇಯ್ನಾಗಿ ಸರ್ಜರಿ. ನೀವು ಇದರಲ್ಲಿ ನೋಡಿರ್ಬೋದು, ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ಬೋದು, ಸರ್ಜರಿ ಮಾಡುವಾಗ ಅಥವಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡುವಾಗ, ಸ್ಪೇಸನ್ನು ಎಕ್ಸ್ಪ್ಲೋರ್ ಮಾಡುವಾಗ, ಸ್ಪೇಸ್ ಎಕ್ಸ್ಪ್ಲೋರೇಷನಲ್ಲಿ ಇದೆಲ್ಲ ಇದರಲ್ಲೂ ಕೂಡ ಡಿಜಿಟಲ್ ಇಮೇಜ್ ಆ್ಯಂಡ್ ಪ್ರೊಸೆಸಿಂಗ್ ಬೇಕು. ಆ ಡಿಜಿಟಲ್ ಇಮೇಜ್ ಆ್ಯಂಡ್ ಪ್ರೊಸೆಸಿಂಗಿಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕು. ಆ್ಯಂಡ್ ಒನ್ ಮೋರ್, ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಹೆಸರಲ್ಲ ಇದೆ. ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಬೇಕೇ ಬೇಕು ಅಲ್ವಾ? ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು IoT, ಇಂಟರ್ನೆಟ್ ಆಫ್ ಥಿಂಗ್ಸ್. ಇಲ್ಲೇ ಹೇಳಿದ್ದೆ ನಾನು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು ಹೇಳಿದ್ದೆ, ನೀವು ಅಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಕಂಬೈಂಡ್ ಮಾಡ್ತೀರಾ. ಓಕೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋದು ಇಡೀ ವರ್ಲ್ಡ್ ಫುಲ್ ಅಕ್ರಾಸ್ ದ ವರ್ಲ್ಡ್ ಇದು ಸ್ಪ್ರೆಡ್ ಆಗಿದೆ. ಓಕೆ, ಇಂಟರ್ನೆಟ್ ಆಫ್ ಥಿಂಗ್ಸು, ಇದಕ್ಕೂ ಕೂಡ ನಿಮ್ಗೆ ಏನು ಬೇಕು, ಇದು ಬೇಕು, ಏನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕು. ಟೆಲಿಕಾಮ್ ಸೆಕ್ಟರಲ್ಲಿ ಬೇಕೇ ಬೇಕು. ಕರೆಕ್ಟಾ? ಟೆಲಿಕಾಮ್ ಸೆಕ್ಟರ್ಲಿ ಒಳ್ಳೆ ಜಾಬ್ ಆಫರ್ ಇದೆ ಸ್ಟೂಡೆಂಟ್ಸ್. ಟೆಲಿಕಾಮ್ ಸೆಕ್ಟರಲ್ಲಿ ಮೆನಿ ಕರಿಯರ್ ಅಪಾರ್ಚುನಿಟೀಸ್ ಇದೆ ನಿಮಗೆ. ಸ್ಮಾರ್ಟ್ ಫೋನ್ ಇದಿರ್ಬೋದು, ಟೆಲಿಕಾಮ್ ಸೆಕ್ಟರ್ ಇರ್ಬೋದು. ಸ್ಮಾರ್ಟ್ ಫೋನನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನೀಸ್ ಇರ್ಬೋದು, ಅಥವಾ ಪೋರ್ಟೇಬಲ್ ಕನೆಕ್ಟಿವಿಟಿ ಇರ್ಬೋದು. ಇದು ಎಲ್ಲದರಲ್ಲೂ ಕೂಡ
ಈ ಟೆಲಿಕಾಮ್ ಸೆಕ್ಟರ್ಲಿ ಬೇಕೇ ಬೇಕು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನೋದು. ನೆಟ್ವರ್ಕಿಂಗಿಗೆ ಬೇಕು, ಕಮ್ಯುನಿಕೇಷನ್ ಇಂಜಿನಿಯರ್ಸಿಗೆ ಬೇಕು. ನೆಟ್ವರ್ಕಿಂಗ್ಗೆ ಗೊತ್ತಿದೆಯಲ್ಲ, ನೆಟ್ವರ್ಕ್ಸ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ಏನು ಆಪ್ಟಿಕಲ್ ಕಮ್ಯುನಿಕೇಷನ್, ಇಂಟರ್ನೆಟ್ ಟೆಕ್ನಾಲಜಿ, ಇದು ಎಲ್ಲದು ಕೂಡ ಇದ್ರ ಕೆಳಗಡೆ ಬರುತ್ತೆ. ಓಕೆ, ಯಾವುದಕ್ಕೆ ನೆಟ್ವರ್ಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಿಗೆ ಬೇಕು, ಸಿಗ್ನಲ್ ಪ್ರೊಸೆಸಿಂಗಿಗೆ ಬೇಕು, ಮತ್ತು ಪವರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ, ಪವರ್ ಎಲೆಕ್ಟ್ರಾನಿಕ್ಸ್ಗೂ ಬೇಕು. ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಎನರ್ಜಿಗಳು ರಿನ್ಯೂವೇಬಲ್ ಅಲ್ವಾ, ಅದನ್ನು ನಾವು ಮತ್ತೆ ರಿನ್ಯೂವೇಬಲ್ ಮಾಡಬೇಕಂತ ಹೇಳಿದ್ರೆ ಸಸ್ಟೈನೇಬಲ್ ಎನರ್ಜಿ ಇರುತ್ತಲ್ಲ, ಅದನ್ನು ರಿನ್ಯೂವೇಬಲ್ ಎನರ್ಜಿಯಲ್ಲೂ ಕೂಡ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ. ಅದಾದ ನಂತರ ಇದೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ ಇಂಪ್ಯಾಕ್ಟಿಂದನೇ ನೆನಪಿಟ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ ಇಂಪ್ಯಾಕ್ಟಿಂದಲೇ ಬಂದಿದ್ದು ಬಯೋಮೆಡಿಕಲ್ ಇಂಜಿನಿಯರಿಂಗ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ ಇಂಪ್ಯಾಕ್ಟಿಂದನೇ ಬಂದಿದ್ದು ಬಯೋಮೆಡಿಕಲ್ ಇಂಜಿನಿಯರಿಂಗ್. ಇದು ಗೊತ್ತಿರಲಿ ಆಯಿತಾ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಇಂಪ್ಯಾಕ್ಟಿಂದನೇ ಬಂದಿದ್ದು ಯಾವ್ದು ಹೇಳಿ, ಬಯೋಮೆಡಿಕಲ್. ಈ ಒಂದು ಕೆಲವೊಂದು ಕಾಲೇಜಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಬಂದಿದೆಯಲ್ಲ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಿಂದಲೇ ಬಂದಿದ್ದು. ಓಕೆ, ಇಲ್ಲಿ ಮೆಡಿಕಲ್ ಡೊಮೈನಲ್ಲಿ ಮೆಡಿಕಲ್ ಗೊತ್ತಿದೆ ನಿಮಗೆ, ಮೆಡಿಕಲ್ ಡೊಮೈನ್, ಮೆಡಿಸಿನ್ ಡೊಮೈನ್ ಯಾವತ್ತೂ ಡೌನ್ ಆಗೋದಿಲ್ಲ. ಸೊ ಇಂಥ ಮೆಡಿಸಿನ್ ಡೊಮೈನಲ್ಲೂ ಕೂಡ, ಮೆಡಿಕಲ್ ಡೊಮೈನಲ್ಲೂ ಕೂಡ ನಿಮ್ಮದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಯೂಸ್ ಆಗುತ್ತೆ. ಡಿಫೆನ್ಸ್, ಅದಕ್ಕೆ ಹೇಳಿದ್ದು ನಾನು, ಡಿಫೆನ್ಸಲ್ಲಿ ಇಲ್ಲಿ ನೋಡಿ ಇಸ್ರೋದವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, DRDOದವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಡಿಫೆನ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಡಿಫೆನ್ಸಲ್ಲಿ ಸರ್ವೈವಲೆನ್ಸ್ ಟೆಕ್ನಾಲಜಿ ಇರ್ಬೋದು, ಎನ್ಕ್ರಿಪ್ಷನ್ ಟೆಕ್ನಿಕ್ಸ್ ಇರ್ಬೋದು, ಡಿಫೆನ್ಸಲ್ಲಿ ಯೂಸ್ ಆಗುತ್ತೆ. ಅಂದರೆ ಸರ್ವೈವಲೆನ್ಸ್ ಟೆಕ್ನಾಲಜಿ ಲೈಕ್ CCTV ಸರ್ವೈವಲೆನ್ಸ್ ಇರುತ್ತೆ, ಮತ್ತು ಎನ್ಕ್ರಿಪ್ಷನ್ಸ್, ಸರ್ವೇಲೆನ್ಸ್ ಟೆಕ್ನಾಲಜಿ, ಎನ್ಕ್ರಿಪ್ಷನ್ ಟೆಕ್ನಿಕ್ಸು, ಇದ್ರ ಎಲ್ಲದರಲ್ಲೂ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ದ್ಯಾಟ್ ಮೀನ್ಸ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಇಲ್ಲೂ ಯೂಸ್ ಆಗುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ ಏನಂತ ಹೇಳಿದ್ರೆ, ಇದರ ಒಂದು ಅಪ್ಲಿಕೇಶನ್ ವಾಸ್ಟ್ ಸ್ಟೂಡೆಂಟ್. ಓಕೆ, ಅಪ್ಲಿಕೇಶನ್ ವಾಸ್ಟ್ ಇದೆ, ಗೌರ್ಮೆಂಟ್ ಸೆಕ್ಟರ್ ಇದೆ, ಪ್ರೈವೇಟ್ ಸೆಕ್ಟರ್ ಇದೆ, ಇವನ್ ಜಾಬ್ ಒಳ್ಳೆ ಇದೆ, ಅಪಾರ್ಚುನಿಟಿ ಇದೆ, ಬೇರೆ ಬೇರೆ ಸೆಕ್ಟರಲ್ಲಿ ನಿಮಗೆ ಇದರಿಂದ ಯೂಸ್ ಇದೆ. ಮತ್ತು ಇವಾಗ ನೋಡಿ ನಿಮಗೆ 5G ನೆಟ್ವರ್ಕ್ ಬರ್ತಾ ಇದೆ, ಅಲ್ಲೂ ಬೇಕು, ಆ ಇಂಡಸ್ಟ್ರಿಯಲ್ಲೂ ಬೇಕು, ಎಲ್ಲದಕ್ಕೂ ಬೇಕು. ಓಕೆ, ಕಮ್ಯುನಿಕೇಷನಿಗೆ ಬೇಕು, ಎಂಟರ್ಟೈನ್ಮೆಂಟಿಗೆ ಬೇಕು, ಬ್ರಾಡ್ಕಾಸ್ಟಿಗೆ ಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬೇಕು, ಇದೆಲ್ಲದಕ್ಕೂ ಬೇಕಾಗತ್ತೆ. ಓಕೆ, ಸೊ ಹಾಗೆ ನಾನು ಹೇಳಿದೆಲ್ಲ ಕೆಲವೊಂದಿಷ್ಟು ಇದುಗಳು ಸಿವಿಲ್ ಏವಿಯೇಷನ್ಗಳು ಇದು ಮಾಡ್ತಾರೆ, ಡೆವಲಪ್ಮೆಂಟ್ ಸೆಂಟರ್ಸು, ಸಿವಿಲ್ ಏವಿಯೇಷನ್ಸ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, DRDO, ಇವರೆಲ್ಲರೂ ನಿಮ್ಮನ್ನು ಹೈಯರ್ ಮಾಡ್ತಾರೆ. ಯಾವುದರಲ್ಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಹಾಗಾದರೆ ನೀವು ECE ಚೂಸ್ ಮಾಡೋದ್ರಿಂದ ಏನು ನಿಮ್ಗೆ ಇದಾಗುತ್ತೆ, ಸೊ ಇದು ಕಂಬೈನ್ಡ್ ವಿತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅಲ್ವಾ. ನಾನು ಮೊದಲೇ ಹೇಳಿದೆ, ಇಟ್ ಇಸ್ ಕಂಬೈನ್ಡ್ ವಿತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸಿಗೆ ನಾವೇನು CSE ಇಂಜಿನಿಯರ್ಸ್ ಅಂತಾರಲ್ಲ, ನಮಗೆ ಜಾಸ್ತಿ ಫೋಕಸ್ ಕೊಡೋದು ಸಾಫ್ಟ್ವೇರ್ ಮೇಲ್ಗಡೆ. ಹಾರ್ಡ್ವೇರ್ ಒಂದು ಸಣ್ಣ ಪುಟ್ಟದೊಂದಿರುತ್ತೆ ಸ್ಟೂಡೆಂಟ್ಸ್, MPMC, ಮೈಕ್ರೋ ಪ್ರೋಗ್ರಾಮಿಂಗ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್, ಮತ್ತು ಬಿಟ್ಟರೆ IoT ಬಗ್ಗೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಇದಿರುತ್ತೆ. ಬಟ್ ಇವರು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಎರಡನ್ನೂ ಕಲ್ತ್ಕೊಂಡಿರ್ತಾರೆ. ಯಾರು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇದರಲ್ಲಿ ನಿಮಗೆ ಕಂಟ್ರೋಲ್ ಸಿಸ್ಟಮ್ಸ್ ಇರುತ್ತೆ, ಇಮೇಜ್ ಪ್ರಾಸೆಸಿಂಗ್ ಇರುತ್ತೆ, ಪವರ್ ಸಿಸ್ಟಮ್ ಇರುತ್ತೆ, ಎಲ್ಲದೂ ಇರುತ್ತೆ. ಓಕೆ, ಈಗ ನೀವು ಇಲ್ಲಿ ಯಾವ್ಯಾವ ಜಾಬ್, ಯಾವ್ಯಾವ ರೋಲ್ಸಿಗೆ ಹೋಗ್ಬೋದು ನೀವು. ಒಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಂತ ಹೋಗ್ಬೋದು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಅಥವಾ ಫೀಲ್ಡ್ ಟೆಸ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಅದಾಗಿ ವರ್ಕ್ ಮಾಡ್ಬೋದು. ಮತ್ತೇನು ಹೇಳ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ಸರ್ವಿಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು, ಸರ್ವಿಸ್ ಇಂಜಿನಿಯರ್, ಟೆಕ್ನಿಕಲ್ ಡೈರೆಕ್ಟರ್, ಟೆಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಬೋದು. ಯು ಹ್ಯಾವ್ ಲಾಡ್ ಆಫ್ ಅಪಾರ್ಚುನಿಟಿ ಸ್ಟೂಡೆಂಟ್ಸ್. ಈವನ್ ಯಾವುದಕ್ಕೆ ನೀವು CS ರಿಲೇಟೆಡ್ ಇದಕ್ಕೂ ಹೋಗ್ಬೋದು. ಓಕೆ, ಸೊ ನಾನು ಹೇಳಿದ್ದೇನೆ, ಟಾಪ್ ರಿಕ್ರೂಟರ್ಸ್ ಬಗ್ಗೆನೂ ಮಾತಾಡಿದ್ದೇನೆ. DRDO ಇದೆ, NVIDIA ಇದೆ, ಫಿಲಿಪ್ಸ್ ಇದೆ, ಇಂಟೆಲ್ ಇದೆ, ರಿಲಯನ್ಸ್, ಸೈಮನ್ಸ್, ಹನಿವೆಲ್, ಹೆಲ್. ಓಕೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಎವ್ರಿ ಇಯರ್ ಇದರದ್ದು ಏನು ಹೇಳ್ತಾರೆ, ಇದನ್ನೋದು ಜಾಬ್ ಅಪಾರ್ಚುನಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ ಸ್ಟೂಡೆಂಟ್ಸ್. ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒನ್ ಆಫ್ ದ ಟಫೆಸ್ಟ್ ಬ್ರಾಂಚ್. ಇವಾಗಲೇ ಹೇಳ್ತಾ ಇದ್ದೇನೆ, ಟಫೆಸ್ಟ್ ಬ್ರಾಂಚ್ ಇನ್ ದ ಇಂಜಿನಿಯರಿಂಗ್. ಬಟ್ ಪ್ಲೇಸ್ಮೆಂಟ್ ವೈಸ್, ಜಾಬ್ ವೈಸ್ ವೆರಿ 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 ಒಳ್ಳೆ ಇದೆ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಕಂಪ್ಯೂಟರ್ ಸೈನ್ಸ್ಗಿಂತ ಒಳ್ಳೆಯದೆ. ಓಕೆ, ಎಲ್ಲ ಸ್ಟೂಡೆಂಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಿದ್ದಾರೆ. ಯಾಕಂತ ಕೇಳಿದರೆ, ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಕೋರ್ ಕಂಪನೀಸಿಗೆ ಹೋಗ್ಬೋದು, ಅಥವಾ ನೀವೇನು ಹೇಳ್ತಾರೆ ಇದಕ್ಕೂ ಹೋಗ್ಬೋದು, ಕಂಪ್ಯೂಟರ್ ಸೈನ್ಸ್ನ IT ಕಂಪನೀಸ್ಗೂ. ನೀವು ಕೋಡಿಂಗ್ ಗೊತ್ತಿರುತ್ತಲ್ಲ, ಯಾಕಂದರೆ ಇವು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡು ಕಂಬೈಂಡ್ ಇರುತ್ತೆ. ಸೊ ನೀವು ಕೋಡಿಂಗ್ ಕಲ್ತಿದ್ರೆ MNC ಕಂಪನಿಗೂ ನಿಮ್ಗೆ ಇದು ಮಾಡ್ಬೋದು. ಒಳ್ಳೊಳ್ಳೆ ಕಾಲೇಜಲ್ಲಿ, ಎಲ್ಲ ಕಾಲೇಜಲ್ಲಿ, ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜಲ್ಲಿ ಸಾಫ್ಟ್ವೇರ್ ಕಂಪನೀಸ್ಗಳು ECE, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸನ್ನು ಖಂಡಿತ ಅವ್ರನ್ನ ಪ್ಲೇಸ್ಮೆಂಟಿಗೆ ಕೂರಿಸ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ಸ್ಕಿಲ್ಸನ್ನು ಡೆವಲಪ್ ಮಾಡಿ, ಅಲ್ಲಿ ಕಾಲೇಜಲ್ಲಿ ಹೇಳಿಕೊಡ್ತಾ ಇದ್ದಾರೆ, ಕಾಲೇಜಲ್ಲಿ ಕಲಿ, ಇಲ್ಲದೇ ಹೊರಗಡೆಯಿಂದ ಕೋಡಿಂಗನ್ನು ಕಲ್ತ್ಕೊಳ್ಳಿ.
ಆ್ಯಂಡ್ ಆರಾಮ್ಸೆಯಾಗಿ ಪ್ಲೇಸ್ ಆಗ್ತೀರಾ. ಓಕೆ, ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. ದಿಸ್ ಇಸ್ ಲೈಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ನಾನು ಒಂದು ದೊಡ್ಡ ಸಮುದ್ರ ಅಂತ ಕರಿಬೋದು ಸ್ಟೂಡೆಂಟ್ಸ್, ದೊಡ್ಡ ಸಮುದ್ರ. ನೀವೆಲ್ಲದೂ ಇದೆ ಇದರಲ್ಲಿ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇದೊಂದು ದೊಡ್ಡ ಸಮುದ್ರ ಯಾವುದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಯಾಕಂದರೆ ಸಮುದ್ರದೊಳಗಡೆ ಒಳ್ಳೇದಿದೆ, ಕೆಟ್ಟದಿದೆ. ಯಾಕಂತ ಕೇಳಿದ್ರೆ ಅಲ್ಲಿ ಟಫ್ ಆಗುತ್ತೆ. ನಾನು ಈಸಿ ಅಂತಲೂ ಹೇಳ್ತಾ ಇಲ್ಲ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒನ್ ಆಫ್ ದ ಟಫೆಸ್ಟ್. ಹಾಗೆ ನಿಮಗೆ ಅಲ್ಲಿ ಮುತ್ತು ರತ್ನಗಳು ಸಿಗುತ್ತಲ್ಲ ಇದರೊಳಗಡೆ, ಸಮುದ್ರದೊಳಗಡೆ. ಹಾಗೆ ಇಲ್ಲೂ ಕೂಡ ನಿಮ್ಗೆ ಒಳ್ಳೊಳ್ಳೆ ಜಾಬ್ ಅಪಾರ್ಚುನಿಟೀಸ್ ಇದೆ, ತುಂಬ ಲರ್ನಿಂಗ್ಗಳಿರುತ್ತೆ, ಟಫ್ ಇರುತ್ತೆ, ಎಲ್ಲದೂ ಇರುತ್ತೆ. ಓಕೆ, ಒನ್ ಆಫ್ ದ ಬೆಸ್ಟ್ ಬ್ರಾಂಚ್ ಸ್ಟೂಡೆಂಟ್ಸ್. ನಾನು ಯಾವತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಯಾಕೆ ಸಜೆಸ್ಟ್ ಮಾಡೋದಿಲ್ಲ ಕೇಳಿದ್ರೆ ಒಂದೇ ರೀಸನ್ ಏನಂತ ಹೇಳಿದ್ರೆ ಟಫ್ ಅಷ್ಟೇ. ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತೇನೆ ಅನ್ನೋ ಕೆಪಬಿಲಿಟಿ ಇದೆ, ಖಂಡಿತ ಮಾಡ್ಬೋದು. ಮತ್ತೊಂದು ನೆನ್ಪಿಟ್ಕೊಳ್ಳಿ, ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೊಳ್ಬೇಕಂದ್ರೆ PUCಯಲ್ಲಿ ಎಲೆಕ್ಟ್ರಾನಿಕ್ಸ್ ತೊಗೊಂಡಿರ್ಬೇಕಂತ ನೆಸೆಸಿಟಿ ಇಲ್ಲ. ಈಗ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮಾಡಬೇಕಂದ್ರೆ PUCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕಂತಿಲ್ಲ. ನೀವು ಇವಾಗ ಹೇಗಿದ್ರು ಟೈಮ್ ಇದೆಯಲ್ಲ, ಸ್ವಲ್ಪ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. C++ ಅಂದರೆ ಏನು, ಜಾವಾ ಅಂದರೆ ಏನು, ಇದೆಲ್ಲ ಕಲ್ತ್ಕೊಳ್ಳಿ. ಸ್ವಲ್ಪ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಇವಾಗ ಟೈಮ್ ಇದ್ದಾಗ ಸ್ವಲ್ಪ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನೋಡ್ತಾ ಬನ್ನಿ, ಆಯಿತಾ. ಅದನ್ನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲ್ತ್ರೆ ಮಾತ್ರ ನೀವು ಬದುಕ್ತೀರಾ. ಇವನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆದರೂ ಅಷ್ಟೇ, ಕಂಪ್ಯೂಟರ್ ಸೈನ್ಸ್ ಆದರೂ ಅಷ್ಟೇ. ಇವಾಗಲೇ ಸ್ವಲ್ಪ ಸ್ಕಿಲ್ಸನ್ನು ಡೆವಲಪ್ ಮಾಡಿ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ. ತುಂಬ ಆಪರ್ಚುನಿಟಿಗಳಿದೆ, ಎಲ್ಲ ರೀತಿಯಲ್ಲೂ ಇದೆ ನಿಮಗೆ. ಸ್ಯಾಟಲೈಟ್, ರೇಡಿಯೋ, ಡಿಜಿಟಲ್ ಇಮೇಜಿಂಗ್, IoT, VLSI, ಕಮ್ಯುನಿಕೇಷನ್ ಸಿಸ್ಟಮ್, ಟೆಲಿಕಾಮ್ ಇಂಡಸ್ಟ್ರಿ, ಎಲ್ಲಿ ಬೇಕು ನಿಮಗೆ ಎಲ್ಲ ಕಡೆ ಇದೆ, ಆಯಿತಾ. ಸೊ ಇದು ಒಳ್ಳೆ ಬ್ರಾಂಚ್. ಸ್ವಲ್ಪ ಕಷ್ಟ ಆಗುತ್ತೆ, ಜಾಬ್ ಅಪರ್ಚುನಿಟಿ ಒಳ್ಳೆಯದೆ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಚೂಸ್ ಮಾಡಿ, ಆ್ಯಂಡ್ ಅದೇ ರೀತಿ ಹಾರ್ಡ್ ವರ್ಕ್ ಮಾಡಿ ಸ್ಟೂಡೆಂಟ್ಸ್, ಆಯಿತಾ. ಹೀಗೆ ಅದರ ಮತ್ತೆ ಇನ್ನೊಂದು, ಯಾರ್ಯಾರು ಕಾಮೆಂಟ್ಗೆ ಇದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಯಾರ್ಯಾರು ಕಾಮೆಂಟ್ಗೆ ರಿಜಿಸ್ಟರ್ ಆಗಿದ್ದೀರಾ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಕೆಲವೊಂದಿಷ್ಟು ಜನರಿಗೆ 3rd ಅಥವಾ 4th ಲಾಸ್ಟ್ ಡೇಟ್ ಅಂತ ಬರ್ತಾ ಇದೆ, ಕೆಲವೊಂದಿಷ್ಟು ಜನರಿಗೆ 7th ಬರ್ತಾ ಇದೆ. ಸೊ ಇದನ್ನು ನೋಡಿದರೆ 3rd ಅಥವಾ 4th ಲಾಸ್ಟ್ ಡೇಟ್ ಯಾಕಂತ ಕೇಳಿದರೆ ಇದರಲ್ಲೂ ಕೂಡ ದುಡ್ಡು ಮಾಡೋ ಐಡಿಯಾ ಇದೆ ಅವರದ್ದು. ಏನಂತ ಕೇಳಿದರೆ, ಈಗ 5th ಒಂದು ವೇಳೆ KCET ರಿಸಲ್ಟ್ ಬಂದರೆ, ನೀವು ನನ್ನ ಪ್ರಕಾರ 5th KCET ರಿಸಲ್ಟ್ ಬರುತ್ತೆ. ಸೊ KCET ರಿಸಲ್ಟ್ ಬರಲಿಕ್ಕೆ ಮುಂಚೆ ರಿಜಿಸ್ಟರ್ ಮಾಡಿದರೆ ಅವರಿಗೆ 2000 ರೂಪೀಸ್ ಲೆಕ್ಕದಲ್ಲಿ ತುಂಬ ಹಣ ಆಗುತ್ತಲ್ಲ. ಅದಕ್ಕೋಸ್ಕರ 7th ಅಂತ ಕೆಲವರಿಗೆ ಕಳಿಸಿದ್ದಾರೆ. ಯಾರ್ಯಾರು ಡಾಕ್ಯುಮೆಂಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಅವರಿಗೆ 7th ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇದ್ದಿರುವ 3 or 4 ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನೆನ್ಪಿಟ್ಕೊಂಡು, ನನ್ನ ಪ್ರಕಾರ 5th or 6th KCET ರಿಸಲ್ಟ್ ಬರೋ ಚಾನ್ಸಸ್ ಇದೆ ಸ್ಟೂಡೆಂಟ್. ಓಕೆ, ಅದಕ್ಕೋಸ್ಕರ ಇದು 3 ಅಥವಾ 4 ಒಳಗಡೆ ನಿಮಗೆ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಬಿಕಾಸ್ 2000 ರೂಪೀಸ್ ಇಸ್ ಅ ಬಿಗ್ ಅಮೌಂಟ್ ಅಲ್ಲ. 2000 ಇಂಟು ಇನ್ನೊಂದು 30,000 ಎಕ್ಸ್ಟ್ರಾ ಮಾಡಿದ್ರು ಸಾಕಲ್ಲ ಅವರಿಗೆ. ಓಕೆ, ಸೊ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಸೊ ದಟ್ ಈಸ್ ದೇರ್ ಇಂಟೆನ್ಷನ್. 6 crores ಆಗುತ್ತೆ ಹತ್ರ. ಸೊ ಇಂಟೆನ್ಷನಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಕಾಮಿಡಿಕೆಯವರು ಆದಷ್ಟು ಬೇಗ ಇದನ್ನು ಇದು ಮಾಡಿ, ಏನು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸನ್ನು, ಅರ್ಥ ಆಯ್ತಾ. ಮತ್ತು ಪ್ರತಿದಿನ ಲಾಗಿನ್ ಆಗಿ ಚೆಕ್ ಮಾಡ್ತಾ ಇರಿ, ಅರ್ಥ ಆಯ್ತಾ. ನೋಡಿ ಸ್ಟೂಡೆಂಟ್ಸು, ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಇದು ಮಾಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಇದ್ದ 3 ಪೈಕಿ ಕದ್ದವರು ಯಾರೋ ನಮ್ಗೇನು ಗೊತ್ತಿದೆ ಅಲ್ವಾ. ಇರೋದೇ ಇಬ್ಬರು, ಒಂದು ಗೌರ್ಮೆಂಟ್ ಇಲ್ಲಿದೆ, ಗೌರ್ಮೆಂಟು ಮತ್ತೊಂದು ಬಿಟ್ಟರೆ ಯಾರ್ಯಾರು ಕ್ವಶನ್ ಪೇಪರ್ನ ಇದು ಮಾಡ್ತಾರೆ ಅವರು ಅಲ್ವಾ, ಟೀಚರ್ಸ್ ಇರ್ಬೋದು. ಇದ್ದದ್ದೇ 3 ಕದ್ದವ್ರು ಯಾರು, ಇವರೆಲ್ಲ ಒಂದು ಗೌರ್ಮೆಂಟ್ ಅವ್ರು ತಪ್ಪಿರ್ಬೋದು, ಅಥವಾ ಇನ್ನು ಪ್ರೈವೇಟ್ ಕಾಲೇಜ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರ್ಬೋದು ಅಷ್ಟೇ. ಓಕೆ, ನಾವಿಲ್ಲಿ ಯಾರನ್ನು ಕೂಡ ಬ್ಲೇಮ್ ಮಾಡಿ ನಮಗೇನು ಸಿಗೋದಿಲ್ಲ, ಆಯಿತಾ. ಇದ್ದದ್ದೇ 3, ಕದ್ದದ್ದು ಅವರೇ ಅಷ್ಟೇ, ಅಂತೇನಿಲ್ಲ. ಇದ್ದ 3 ಪೈಕಿ ಕದ್ದವರು ಯಾರು, ಇಲ್ಲ ಅವರು ತಪ್ಪು ಇವರು ತಪ್ಪು ಅಂತ ನಾವಿನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡೋಣ KCET ರಿಸಲ್ಟ್ ಬರಲಿ. ಬಟ್ ಫಾರ್ ದ ಬ್ಯಾಕಪ್ ಆಪ್ಷನ್ ದಯವಿಟ್ಟು KCETನ ಕಾಮಿಡಿಕೆಯಲ್ಲಿ ರಿಜಿಸ್ಟರ್ ಮಾಡೋರು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ಸ್ಟೂಡೆಂಟ್ಸ್. ಮತ್ತೊಂದು, ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಇದ್ದರೆ ಅವರು ಡೊಮಿಸೈಲ್ ಸರ್ಟಿಫಿಕೇಟ್ ಮತ್ತು 371J ಸರ್ಟಿಫಿಕೇಟನ್ನು ಹಾಕಲೇಬೇಕು. ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್ ಹಾಕಲೇಬೇಕು. ಅದೇ ನೀವು ಜನರಲ್ ಮೆರಿಟಲ್ಲಿ ಇರೋರು SC ST ಅಂತ OBC, ದೋಸ್ ಹೂ ಆರ್ ಹ್ಯಾವಿಂಗ್ 40 to 45% ಬಿಟ್ವೀನಲ್ಲಿ ನಿಮ್ಮ PCM ಮಾರ್ಕ್ಸ್ ಇದ್ದರೆ ಬೋರ್ಡಲ್ಲಿ, ಆವಾಗ ಮಾತ್ರ ನೀವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಯಾಕಂತ ಕೇಳಿದರೆ ಈ 40 to 45% ಇರೋದು ಬರೀ ಯಾರಿಗಂತ ಕೇಳಿದರೆ ಓನ್ಲಿ ಫಾರ್ ಇವರಿಗೆ, ಯಾರು SC ST ಮತ್ತು OBC ಅವರಿಗೆ ಮಾತ್ರ. ಸೊ ನೀವು ಆ ಕಾಸ್ಟ್ ಬಿಲಾಂಗ್ ಆಗ್ತೀರಾ ಇಲ್ಲೋ ಅಂತ ನೋಡಲಿಕ್ಕೋಸ್ಕರ ಇದನ್ನು ಇದು ಮಾಡಲಿಕ್ಕೆ ಹೇಳಿ. ಇಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ, ಆಯಿತಾ. ಸೊ ಇದಿಷ್ಟು ನಿಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ನಾನು. ಯಾವುದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ದೇನೆ, ಪ್ಲಸ್ ಕಾಮಿಡಿಕೆ ಬಗ್ಗೆನೂ ಮಾತಾಡಿದ್ದೇನೆ. ಹೋಪ್ ಇದು ತುಂಬ ಸೆನ್ಸ್ ಅನಿಸಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಸ್ಟೂಡೆಂಟ್ಸ್ ಯಾರಿಗಾದರೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-on-1 ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಏಕಲವ್ಯ 2024ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆಯಿತಾ. 6362324224 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್, ಬೈ ಬಾಯ್.